ನೀವು ಈ ಸ್ಕ್ರೀನ್ನ ಫೋಟೋ ತೆಗೆದುಕೊಳ್ಳಿ. ಈ ವಿಷಯ ನಿಮ್ಮೊಳಗೆ ಇಳಿಯಬೇಕು. ಯಾವ ಚಾನೆಲ್ ತೋರಿಸಲಿ ಬಿಡಲಿ, ನೀವು ಇಡೀ ಜಗತ್ತಿಗೆ ಇದನ್ನು ತೋರಿಸಿ. ಒಂದು ಕಾರ್ ಕಡಿಮೆ ಮಾಡಿದರೆ ಪ್ರತಿ ವರ್ಷ ಎಷ್ಟು ಟನ್ ಕಾರ್ಬನ್ ಡೈಆಕ್ಸೈಡ್ ನೀವು ಉಳಿಸುತ್ತೀರಿ? ಇವಿ ಬಳಸಿದರೆ 2.4 ಟನ್ಗಿಂತಲೂ ಕಡಿಮೆ ಉಳಿಯುತ್ತೆ. ಫ್ಲೈಟ್ನಲ್ಲಿ ಕಡಿಮೆ ಪ್ರಯಾಣಿಸಿದರೂ ಎಷ್ಟು ಉಳಿಸುತ್ತೀರಿ? ಆ ಮೊದಲ ವಿಷಯ, ಅದನ್ನು ಯಾರಾದರೂ ಹೇಗೆ ಹೇಳ್ತಾರೆ? ನಮ್ಮ ಸಂಸ್ಕೃತಿ ಇದೆ ತಾನೇ, ಮನೆ ಅಂದರೆ ಗೂಡು, ಗೂಡು ಅಂದರೆ ಮರಿ. ನಾನು ಈ ಮಾತನ್ನು ಹೇಳಿದಾಗ ಕೆಲವು ಮಹಾಶಯರಿದ್ದಾರೆ. ಅವರು ಇದು ಹಿಂದೂಗಳ ಸಂಖ್ಯೆ ಕಡಿಮೆ ಮಾಡುತ್ತಿದ್ದಾನೆ ಅಂತಾರೆ. ತಂದೆ, ಇದು ಹಿಂದೂ ಮುಸ್ಲಿಂ ಮಾತಲ್ಲ. ಭೂಮಿಯೇ ಉಳಿಯೋದಿಲ್ಲ. ಇಲ್ಲಿ ಮನುಷ್ಯ ಪ್ರಜಾತಿಯೇ ಇಲ್ಲದಿದ್ದಾಗ ಹಿಂದೂ ಮುಸ್ಲಿಂ ಮಾಡಿಕೊಳ್ಳಿ. ಮತ್ತು ಯಾರೂ ಮಕ್ಕಳು ಇರಬಾರದು ಅಂತ ಹೇಳ್ತಿಲ್ಲ. ನನಗೆ ಕೂಡ ಮಕ್ಕಳು ಅಂದರೆ ತುಂಬಾ ಇಷ್ಟ. ಒನ್ ಫ್ಯೂವರ್ ಚೈಲ್ಡ್ ಅಲ್ಲಿ ಏನಂತ ಬರೆದಿದೆ? ಒಂದು ಇದ್ರೆ ಇನ್ನೊಂದರ ಅವಶ್ಯಕತೆ ಇಲ್ಲ ಎಂದು. ನಿಮ್ಮ ಸಂಖ್ಯೆ ಇಷ್ಟು ದೊಡ್ಡದಾಗುತ್ತೆ. ನಿಮಗೆ ಸತ್ಯ ಹೇಳಿದ್ರೆ ಕೆತ್ತನಿಸುವುದಿಲ್ಲ ಮತ್ತು ನಿಮ್ಮ ಸಂಖ್ಯೆಯೂ ಹೆಚ್ಚಿರತ್ತೆ. ಆ ದಿನ ಪ್ರತಿ ಚಾನೆಲ್, ಪ್ರತಿ ಪತ್ರಿಕೆಯೂ ಬಲವಂತವಾಗಿ ಇದನ್ನ ಪ್ರೈಮ್ ಟೈಮಲ್ಲಿ ತೋರಿಸಲೇಬೇಕಾಗುತ್ತೆ. ಇಂದು ಅವರು ತೋರಿಸುವುದಿಲ್ಲ. ಯಾಕೆಂದರೆ ಸಾಮಾನ್ಯ ಮನುಷ್ಯನಿಗೆ ಇದನ್ನ ತೋರಿಸಿದರೆ ಚಾನೆಲ್ ಬದಲಾಗುತ್ತೆ. ಯಾಕಂದ್ರೆ ಅವನ ಸ್ವಾರ್ಥಕ್ಕೆ ಧಕ್ಕೆಯಾಗುತ್ತೆ. ಯಾರ ಜೀವನ ಸುಳ್ಳಿನಲ್ಲೇ ನಡೆಯುತ್ತಿದೆಯೋ ಅವನಿಗೆ ಸತ್ಯ ಗೌರವದ ಮಾತಲ್ಲ, ಅದು ಅಪಾಯದ ವಿಷಯ. ಯಾರ ಮನೆಗೆ ಉಪನಿಷತ್ತು ಮತ್ತು ಗೀತೆ ಬರಲು ಶುರುವಾಗುತ್ತೋ ಅವನಲ್ಲಿ ಸತ್ಯವನ್ನು ಗೌರವಿಸುವ ಸಾಮರ್ಥ್ಯ ಜಾಗೃತವಾಗುತ್ತದೆ. ಸತ್ಯವೇನು ಸಣ್ಣ ವಿಷಯವಲ್ಲ, ಅದು ದೊಡ್ಡ ಮತ್ತು ಗಂಭೀರ ವಿಷಯ. ಪ್ರತಿಯೊಬ್ಬ ಮನುಷ್ಯ ಸತ್ಯವನ್ನು ಗೌರವಿಸಲು ಸಾಧ್ಯವಿಲ್ಲ. ಮಾತು ಅರ್ಥವಾಗುತ್ತಿದೆಯಾ? ಮೀಡಿಯಾ ಈ ವಿಷಯ ಯಾಕೆ ತಗೋದಿಲ್ಲ? ಮತ್ತು ನಾನು ಹೇಗೆ ಈ ವಿಷಯದ ಬಗ್ಗೆ ಮಾತಾಡುತ್ತೀನಿ ಅಂದರೆ, ನಾನು ಕ್ಲೈಮೇಟ್ ಆಕ್ಟಿವಿಸ್ಟ್ ಅಲ್ಲ. ನಾನು ನಿಮಗೆ ಗೀತೆ ಪಾಠ ಮಾಡುವ ಶಿಕ್ಷಕ. ಗೀತೆ ಪಾಠ ಮಾಡಿದ್ದಿಲ್ಲ ಅಂದ್ರೆ ನೀವು ನನ್ನ ಮಾತುಗಳನ್ನು ಕೇಳುತ್ತಿರಲಿಲ್ಲ.